ಓಂ ಶಾಂತಿ. ಮುರಳಿ ದಿನಾಂಕ 28/12/2023. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಸದಾ ಪಾತ್ರರನ್ನು ನೋಡಿ ಜ್ಞಾನವನ್ನು ದಾನವಾಗಿ ನೀಡಬೇಕು. ನೀವೀಗ ವ್ಯರ್ಥವಾಗಿ ಸಮಯವನ್ನು ಕಳೆಯಬಾರದು. ಜ್ಞಾನವನ್ನು ಕೇಳುವ ಸಮಯದಲ್ಲಿ ಕೇಳುತ್ತಿರುವ ವ್ಯಕ್ತಿಯ ವೃತ್ತಿ ಹೇಗಿದೆ ಎಂದು ಅವರ ನಾಡಿಯನ್ನು ನೋಡಬೇಕು. ಇಂದಿನ ಪ್ರಶ್ನೆಯಾಗಿದೆ, ಪಾವನ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಮಕ್ಕಳಾದ ನೀವು ಬಹಳ ದೊಡ್ಡ ಪತ್ತೆಯನ್ನು ಮಾಡುತ್ತೀರಾ. ನಿಮ್ಮ ಪತ್ತೆ ಏನಾಗಿದೆ? ಉತ್ತರ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಆಗಿರುವುದೇ ಬಹಳ ದೊಡ್ಡ ಪತ್ತೆಯಾಗಿದೆ. ಇದು ನಮ್ಮ ತ್ಯಾಗ ಆಗಿದೆ. ಈ ಸಂಪೂರ್ಣ ಬೇಹದ್ದಿನ ಹಳೆಯ ಜಗತ್ತನ್ನು ನಾವೀಗ ತ್ಯಾಗ ಮಾಡುತ್ತೇವೆ. ನಮ್ಮ ಒಂದು ಕಣ್ಣಿನಲ್ಲಿ ಮಧುರ ಮನೆಯಾದ ಶಾಂತಿಧಾಮ ಇರಬೇಕು, ಇನ್ನೊಂದು ಕಣ್ಣಿನಲ್ಲಿ ಮಧುರ ರಾಜ್ಯಧಾನಿ ಇರಬೇಕು. ಈ ಹಳೆಯ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ಇದು ಬಹಳ ದೊಡ್ಡ ಪತ್ತೆಯಾಗಿದೆ. ಈ ಪತ್ತಿಯ ಮೂಲಕ ನೀವು ಪಾವನ ಜಗತ್ತಿಗೆ ಹೋಗುತ್ತೀರಾ. ಇಂದಿನ ಗೀತೆಯಾಗಿದೆ, ಧೈರ್ಯ ತಾಳು ಮಾನವ. ಓಂ ಶಾಂತಿ. ಗೀತೆಯನ್ನು ಕೇಳುವಂತಹ ಸಮಯದಲ್ಲಿ ಮಕ್ಕಳಿಗೆ ಖುಷಿಯ ನಶೆ ಏರಿಬಿಡಬೇಕು. ಏಕೆಂದರೆ ಈ ಜಗತ್ತಿನಲ್ಲಿ ಬಹಳಷ್ಟು ದುಃಖ ಇದೆ. ಎಷ್ಟೆಲ್ಲ ಮನುಷ್ಯರಿದ್ದಾರೋ ಆ ಎಲ್ಲ ಮನುಷ್ಯರು ನಾಸ್ತಿಕರಾಗಿದ್ದಾರೆ. ಅಂದರೆ ಯಾರು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ನೀವೀಗ ನಾಸ್ತಿಕರಿಂದ ಆಸ್ತಿಕರಾಗುತ್ತಿದ್ದೀರಾ. ಈಗ ಮಕ್ಕಳಿಗೆ ಗೊತ್ತಿದೆ, ಈಗ ನಮ್ಮ ಸುಖದ ದಿನ ಬರುತ್ತಿದೆ. ನೀವೀಗ ಎಲ್ಲಿಗೆ ಹೋದರೂ ಕೂಡ ಮೊದಲು ನೀವು ಸ್ವಯಂನ ಪರಿಚಯವನ್ನು ನೀಡಬೇಕು. ನಾವೀಗ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಎಂದು ಏಕೆ ಹೇಳಿಸಿಕೊಳ್ಳುತ್ತೇವೆ ಎಂದು ನೀವು ನಿಮ್ಮ ಪರಿಚಯವನ್ನು ನೀಡಬೇಕು. ಬ್ರಹ್ಮ ಪ್ರಜಾಪಿತ ಆಗಿದ್ದಾರೆ, ಬ್ರಹ್ಮ ಶಿವತಂದೆಯ ಮಗು ಆಗಿದ್ದಾರೆ. ಸರ್ವಶ್ರೇಷ್ಠ ಎಂದು ನಿರಾಕಾರ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಬ್ರಹ್ಮ ವಿಷ್ಣು ಶಂಕರ ಕೂಡ ಆ ಶಿವತಂದೆಗೆ ಮಕ್ಕಳೇ ಆಗಿದ್ದಾರೆ. ವಿಷ್ಣು ಮತ್ತು ಶಂಕರನಿಗೆ ಎಂದು ಪ್ರಜಾಪಿತ ಎಂದು ಕರೆಯುವುದಿಲ್ಲ. ಪ್ರಜಾಪಿತ ಬ್ರಹ್ಮ ಈ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ. ನೋಡಿ, ಈ ಎಲ್ಲ ಜ್ಞಾನದ ಮಾತನ್ನು ನೀವೀಗ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ. ಲಕ್ಷ್ಮೀ ನಾರಾಯಣರಿಗೆ ಪ್ರಜಾಪಿತ ಎಂದು ಕರೆಯುವುದಿಲ್ಲ. ರಾಧಾಕೃಷ್ಣರಿಗೂ ಕೂಡ ಪ್ರಜಾಪಿತ ಎಂದು ಕರೆಯುವುದಿಲ್ಲ. ಪ್ರಜಾಪಿತ ಬ್ರಹ್ಮನ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ. ಪ್ರಜಾಪಿತ ಬ್ರಹ್ಮ ಈಗ ಈ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ. ಈಗ ಸ್ವರ್ಗದ ರಚಯಿತ ಅಂತೂ ಪರಂಪಿತ ಪರಮಾತ್ಮ ಶಿವತಂದೆ ಆಗಿದ್ದಾರೆ. ಒಬ್ಬ ಪರಂಪಿತ ಪರಮಾತ್ಮ ಶಿವತಂದೆ ಈಗ ಸ್ವರ್ಗವನ್ನು ರಚನೆ ಮಾಡುತ್ತಿದ್ದಾರೆ. ಸ್ವರ್ಗದ ರಚಯಿತ ಎಂದು ಬ್ರಹ್ಮನಿಗೆ ಕರೆಯುವುದಿಲ್ಲ. ನಿರಾಕಾರ ಪರಮಾತ್ಮ ತಂದೆ ಬಂದು ಬ್ರಹ್ಮನ ಮೂಲಕ ಸ್ವರ್ಗವನ್ನು ರಚನೆ ಮಾಡುತ್ತಾರೆ. ಪರಮಾತ್ಮ ತಂದೆಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ. ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಆತ್ಮರಾದ ನಾವು ಪರಂಪಿತ ಪರಮಾತ್ಮ ತಂದೆಯಾದ ಶಿವನಿಗೆ ಸಂತಾನರಾಗಿದ್ದೇವೆ. ಜ್ಞಾನವನ್ನು ತಿಳಿಸಲು ಬಹಳ ಒಳ್ಳೆಯ ಯುಕ್ತಿ ನಿಮಗೆ ಗೊತ್ತಿರಬೇಕು. ನೀವೀಗ ಹೇಳಬೇಕು, ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ನಮಗೆ ತಿಳಿಸುತ್ತಾರೆ. ಮೊದಲು ಈ ಬ್ರಹ್ಮ ತಂದೆ ಜ್ಞಾನವನ್ನು ಕೇಳುತ್ತಾರೆ. ಜಗದಂಬೆ ಕೂಡ ಜ್ಞಾನವನ್ನು ಕೇಳುತ್ತಾರೆ. ನಾವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಯಾವ ಕನ್ಯೆ 21 ಕುಲದ ಉದ್ಧಾರವನ್ನು ಮಾಡುತ್ತಾರೋ ಅವರೇ ನಿಜವಾದ ಕನ್ಯರಾಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. 21 ಜನ್ಮಕ್ಕೋಸ್ಕರ ಯಾರು ಸುಖವನ್ನು ನೀಡುತ್ತಾರೋ ಅವರೇ ನಿಜವಾದ ಕನ್ಯರಾಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ನಾವೀಗ ಪರಂಪಿತ ಪರಮಾತ್ಮ ತಂದೆಯ ಮೂಲಕ 21 ಜನ್ಮ ಆದಂತಹ ಸತ್ಯುಗ ಮತ್ತು ತ್ರೇತಾಯುಗದ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಅವಶ್ಯವಾಗಿ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಾರತ ದೇಶ ಸದಾ ಸುಖಿ ದೇಶ ಆಗಿತ್ತು. ಅಲ್ಲಿ ಪವಿತ್ರತೆ ಇತ್ತು. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ನಮಗೆ ತಂದೆಯಾಗಿದ್ದಾರೆ. ಯಾರ ಬಳಿ ಇಷ್ಟೊಂದು ಜನ ಮಕ್ಕಳಿರುತ್ತಾರೋ ಆ ತಂದೆಗೆ ಯಾವ ಮಾತಿನ ಚಿಂತೆಯೂ ಇರುವುದಿಲ್ಲ. ಪರಮಾತ್ಮ ತಂದೆಯ ಬಳಿ ನಾವು ಇಷ್ಟೊಂದು ಜನ ಮಕ್ಕಳಿದ್ದೇವೆ. ನಮಗೆ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಆ ಬೇಹದ್ದಿನ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ಈಗ ಈ ಸಂಪೂರ್ಣ ಜಗತ್ತು ಪತಿತ ಜಗತ್ತಾಗಿದೆ. ಈ ಜಗತ್ತನ್ನು ಪಾವನ ಜಗತ್ತನ್ನಾಗಿ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡಿ ಸ್ವರ್ಗವನ್ನು ರಚನೆ ಮಾಡುವಂತಹ ರಚಯಿತ ಸದ್ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಹೊಸ ಜಗತ್ತಾದಂತಹ ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಭಾರತದಲ್ಲೇ ದೇವಿ ದೇವತೆಗಳ ರಾಜ್ಯ ಇತ್ತು. ಅದೇ ದೇವತೆಗಳೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನಂತರ ವರ್ಣದ ಚಿತ್ರದ ಬಗ್ಗೆ ತಿಳಿಸಬೇಕಾಗುತ್ತದೆ.
ನಾಟಕದ ಸಮಯದ ಬಗ್ಗೆ ಮೊದಲು ಎಲ್ಲರಿಗೂ ತಿಳಿಸಬೇಕು. ನೀವೀಗ ಹೇಳಬೇಕು. ಈ ಎಲ್ಲ ಜ್ಞಾನದ ಮಾತನ್ನು ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಜ್ಞಾನವನ್ನು ಕೇಳುವಾಗ ಬುದ್ಧಿಯನ್ನು ಅಲೆದಾಡಲು ಬಿಡಬೇಡಿ. ಸೋದರರೇ ಅಥವಾ ಸಹೋದರಿಯರೇ, ನೀವೆಲ್ಲರೂ ವಾಸ್ತವದಲ್ಲಿ ಶಿವನಿಗೆ ಸಂತಾನರಾಗಿದ್ದೀರಾ. ಪ್ರಜಾಪಿತ ಬ್ರಹ್ಮ ಈ ಸಂಪೂರ್ಣ ವಂಶಕ್ಕೆ ಹೆಡ್ ಆಗಿದ್ದಾರೆ. ನಾವೆಲ್ಲರೂ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. ನಾವೆಲ್ಲರೂ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಯೋಗ ಬಲದಿಂದ ವಿಶ್ವದ ರಾಜ್ಯವನ್ನು ನಾವು ಪಡೆದುಕೊಳ್ಳುತ್ತೇವೆ. ಶಾರೀರಿಕ ಶಕ್ತಿಯಿಂದ ವಿಶ್ವದ ರಾಜ್ಯವನ್ನು ನಾವು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾವೀಗ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುವುದಿಲ್ಲ. ನಾವೆಲ್ಲರೂ ನಮ್ಮ ಮನೆಯಲ್ಲೇ ಇರುತ್ತೇವೆ. ನಾವೀಗ ಮನೆಯನ್ನು ಬಿಟ್ಟು ಆಶ್ರಮಕ್ಕೆ ಹೋಗುವುದಿಲ್ಲ. ನಾವೆಲ್ಲರೂ ಗೃಹಸ್ಥದಲ್ಲಿ, ಅಂದರೆ ನಮ್ಮ ಮನೆಯಲ್ಲೇ ಇರುತ್ತೇವೆ. ಇದು ಶಾಲೆಯಾಗಿದೆ. ಮನುಷ್ಯರಿಂದ ದೇವತೆ ಆಗುವಂತಹ ಶಾಲೆ ಈ ಶಾಲೆಯಾಗಿದೆ. ಬೇರೆ ಯಾವ ಮನುಷ್ಯರು ಯಾರನ್ನು ದೇವತೆಯನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಈ ಜಗತ್ತೇ ಪತಿತ ಜಗತ್ತಾಗಿದೆ. ಇನ್ನು ನೀರಿನ ಗಂಗೆ ಪತಿತ ಪಾವನಿ ಅಲ್ಲ. ಅನೇಕರು ಬಾರಿ ಬಾರಿಗೂ ಗಂಗಾ ನದಿಯ ನೀರಿನಲ್ಲಿ ಸ್ನಾನವನ್ನು ಮಾಡಲು ಹೋಗುತ್ತಾರೆ. ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೂ ಕೂಡ ಯಾರೂ ಪಾವನ ಆಗುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅದೇ ರೀತಿ ರಾವಣನ ಉದಾಹರಣೆ ಇದೆ. ರಾವಣನನ್ನು ಬಾರಿ ಬಾರಿಗೂ ಸುಡುತ್ತಾರೆ, ಆದರೆ ರಾವಣ ಸಾಯುವುದೇ ಇಲ್ಲ. ಜ್ಞಾನವನ್ನು ಹೇಳುವುದಕ್ಕೋಸ್ಕರ ರಾವಣನ ಪೋಸ್ಟರ್ ಅನ್ನು ತೆಗೆದುಕೊಂಡು ಹೋಗಬೇಕು. ನೀವೀಗ ಇಂತಹ ಬಹಳ ದೊಡ್ಡ ಸ್ಥಾನಕ್ಕೆ ಹೋಗಬೇಕು. ಹೋಗುವಾಗ ನಿಮ್ಮ ಜೊತೆಗೆ ನಿಮ್ಮೆಲ್ಲರ ಚಿತ್ರದ ಆಲ್ಬಮ್ ಅನ್ನು ತೆಗೆದುಕೊಂಡು ಹೋಗಬೇಕು. ಆಲ್ಬಮ್ ಅನ್ನು ತೋರಿಸಿ ಎಲ್ಲರಿಗೂ ಹೇಳಬೇಕು, ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಪವಿತ್ರರಾಗಿ ಇರುತ್ತೇವೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ವಾಸ್ತವದಲ್ಲಿ ನಾವೆಲ್ಲರೂ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ. ಪ್ರಜಾಪಿತ ಬ್ರಹ್ಮ ಈ ವಂಶವೃಕ್ಷಕ್ಕೆ ಹೆಡ್ ಆಗಿದ್ದಾರೆ. ಈ ಸಮಯದಲ್ಲಿ ಪ್ರತ್ಯಕ್ಷದಲ್ಲಿ ನಾವೆಲ್ಲರೂ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ನೀವು ಕೂಡ ಬ್ರಹ್ಮ ಕುಮಾರಿಯರಾಗಿದ್ದೀರಾ. ಆದರೆ ನಿಮ್ಮ ಪರಿಚಯ ನಿಮಗೆ ಗೊತ್ತಿಲ್ಲ. ಈಗ ಈ ಜಗತ್ತಿನಲ್ಲಿ ಸತ್ಯ ಬ್ರಾಹ್ಮಣರು ಯಾರೂ ಇಲ್ಲ. ನಾವೀಗ ಸತ್ಯ ಬ್ರಾಹ್ಮಣರಾಗಿದ್ದೇವೆ. ನಾವೀಗ ಪರಮಾತ್ಮ ತಂದೆಯ ಮೂಲಕ ನಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ. ನಂತರ ಈ ಬ್ರಾಹ್ಮಣರ ವಂಶ ನಿರ್ಮಾಣ ಆಗುತ್ತದೆ. ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ. ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಶ್ರೀಕೃಷ್ಣ ಭಗವಂತ ಅಲ್ಲ. ಶ್ರೀಕೃಷ್ಣ ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. 84 ಜನ್ಮವನ್ನು ಸಂಪೂರ್ಣ ಪಡೆದುಕೊಂಡು ಪುನಃ ಅವರೇ ದೇವತೆ ಆಗಬೇಕು. ಯಾರು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೋ, 84 ಜನ್ಮದ ಚಕ್ರ ಮುಗಿದ ನಂತರ ಪುನಃ ಅವರೇ ದೇವತೆ ಆಗಬೇಕು. ಯಾರು ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ? ಪರಮಾತ್ಮ ತಂದೆ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ನಾವೀಗ ಪರಮಾತ್ಮ ತಂದೆಯ ಮೂಲಕ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಪರಮಾತ್ಮ ತಂದೆಗೆ ಏಕ್ ಓಂಕಾರ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ನಿರಹಂಕಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ಬಂದು ತಮ್ಮ ಸೇವೆಯನ್ನು ಮಾಡಲೇಬೇಕು. ಪತಿತ ಜಗತ್ತಿನಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ. ಪತಿತ ಶರೀರದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ. ಈಗ ಅದೇ ಗೀತೆ ಎಪಿಸೋಡ್ ಪುನರಾವರ್ತನೆ ಆಗುತ್ತಾ ಇದೆ. ಮಹಾಭಾರತದ ಯುದ್ಧ ನಡೆದಿತ್ತು. ಎಲ್ಲ ಆತ್ಮರು ಸೊಳ್ಳೆ ಹಿಂಡಿನಂತೆ ವಾಪಸ್ ಮನೆಗೆ ಹೋಗಿದ್ದರು. ಈಗ ಇದು ಅದೇ ಸಮಯ ಆಗಿದೆ. ಪರಂಪಿತ ಪರಮಾತ್ಮ ಶಿವ ತಂದೆ ಈಗ ಈ ಸಾಕಾರ ಜಗತ್ತಿಗೆ ಬಂದಿದ್ದಾರೆ. ಇದು ಪರಂಪಿತ ಪರಮಾತ್ಮ ಶಿವ ಭಗವಾನ್ ವಾಚಾಗಿದೆ. ಪರಮಾತ್ಮ ಶಿವ ತಂದೆ ರಚಯಿತ ಆಗಿದ್ದಾರೆ. ಸ್ವರ್ಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಸೃಷ್ಟಿಯಂತೂ ಸತೋ ಪ್ರಧಾನ ಆಗಲೇಬೇಕು. ಸೃಷ್ಟಿಯನ್ನು ಸತೋ ಪ್ರಧಾನ ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ನಾವೆಲ್ಲರೂ ಆ ಪರಮಾತ್ಮ ತಂದೆಗೆ ಬಾಬಾ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ಅವಶ್ಯವಾಗಿ ಬರುತ್ತಾರೆ. ಶಿವರಾತ್ರಿಯನ್ನು ಕೂಡ ಆಚರಣೆ ಮಾಡಲಾಗುತ್ತದೆ. ಅಂದ ಮೇಲೆ ಶಿವರಾತ್ರಿಯ ಅರ್ಥವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು. ಜ್ಞಾನದ ಪಾಯಿಂಟ್ ಅನ್ನು ಮೊದಲು ಬರೆದುಕೊಂಡು ನಂತರ ಜ್ಞಾನದ ಪಾಯಿಂಟ್ ಅನ್ನು ಧಾರಣೆ ಮಾಡಿಕೊಳ್ಳಬೇಕು. ಜ್ಞಾನದ ಪಾಯಿಂಟ್ ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಕನ್ಯರ ಬುದ್ಧಿ ಬಹಳಷ್ಟು ಚೆನ್ನಾಗಿರುತ್ತದೆ. ಕನ್ಯರ ಬುದ್ಧಿ ಬಹಳ ಶ್ರೇಷ್ಠ ಆಗಿದೆ. ಕುಮಾರಿಯರ ಕಾಲನ್ನು ತೊಳೆದು ಎಲ್ಲರೂ ಆ ನೀರನ್ನು ಕುಡಿಯುತ್ತಾರೆ. ಹಾಗೆ ನೋಡಿದರೆ ಕುಮಾರರು ಮತ್ತು ಕುಮಾರಿಯರು ಇಬ್ಬರೂ ಪವಿತ್ರರೇ ಆಗಿದ್ದಾರೆ. ಆದರೂ ಕೂಡ ಕುಮಾರಿಯರ ಹೆಸರಿನ ಬಗ್ಗೆ ಏಕೆ ಗಾಯನವನ್ನು ಮಾಡಲಾಗುತ್ತದೆ? ಏಕೆಂದರೆ ಈಗ ಕನ್ಯರಾದ ನೀವು 21 ಕುಲದ ಉದ್ಧಾರವನ್ನು ಮಾಡುತ್ತೀರಾ. ನಿಮ್ಮ ಹೆಸರಿನ ಬಗ್ಗೆ ಕನ್ಯರಿಗೆ ಗಾಯನವನ್ನು ಮಾಡಲಾಗುತ್ತದೆ. ಈಗ ನೀವು 21 ಕುಲದ ಉದ್ಧಾರವನ್ನು ಮಾಡುತ್ತೀರಾ. ಆದ್ದರಿಂದ ಕನ್ಯರಿಗೆ ಗೌರವವನ್ನು ಕೊಡುತ್ತಾ ಬಂದಿದ್ದಾರೆ. ನಾವೀಗ ಭಾರತದ ಆತ್ಮಿಕ ಸೇವೆಯನ್ನು ಮಾಡುತ್ತೇವೆ. ನಮ್ಮ ಮಾಲೀಕ, ನಮ್ಮ ಸಹಯೋಗಿ ಆದಂತಹ ಪರಮಾತ್ಮ ತಂದೆ ನಮ್ಮ ಜೊತೆಗಿದ್ದಾರೆ. ನಮಗೆ ಮಾಲೀಕ ಪರಂಪಿತ ಪರಮಾತ್ಮ ಶಿವ ತಂದೆ ಆಗಿದ್ದಾರೆ. ನಮಗೆ ಸಹಯೋಗಿ
ಪರಂಪಿತ ಪರಮಾತ್ಮ ಶಿವ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ನಾವೀಗ ಯೋಗದ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಆ ಯೋಗದ ಶಕ್ತಿಯ ಮೂಲಕ 21 ಜನ್ಮಕ್ಕೋಸ್ಕರ ನಾವು ಸದಾ ಆರೋಗ್ಯವಂತರಾಗುತ್ತೇವೆ ಅನ್ನುವುದು ಗ್ಯಾರಂಟಿ ಮಾತಾಗಿದೆ. ಕಲಿಯುಗದಲ್ಲಿ ಎಲ್ಲರೂ ರೋಗಿಗಳಾಗಿದ್ದಾರೆ. ಕಲಿಯುಗದಲ್ಲಿ ಎಲ್ಲರ ಆಯಸ್ಸು ಕಡಿಮೆ ಆಗಿಬಿಟ್ಟಿದೆ. ಸತ್ಯುಗದಲ್ಲಿ ಇಷ್ಟೊಂದು ದೀರ್ಘಾಯಸ್ಸುಳ್ಳಂತಹ ಆತ್ಮರು ಎಲ್ಲಿಂದ ಬಂದರು? ಈ ರಾಜಯೋಗದ ಮೂಲಕ ಈಗ ನಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ. ಸತ್ಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಈಗ ಇದು ಹಳೆಯ ಶರೀರ ಆಗಿದೆ. ಶಿವ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ನಾವೀಗ ಮರೆಯಬೇಕು. ಬುದ್ಧಿಯ ಮೂಲಕ ಬೇಹದ್ದಿನ ತ್ಯಾಗವನ್ನು ನಾವೀಗ ಮಾಡುತ್ತೇವೆ. ಇದು ನಮ್ಮ ಬುದ್ಧಿಯೋಗದ ಆತ್ಮಿಕ ಯಾತ್ರೆಯಾಗಿದೆ. ಶಾರೀರಿಕ ಯಾತ್ರೆಯನ್ನು ಮಾಡುವುದನ್ನು ಮನುಷ್ಯರು ಕಲಿಸುತ್ತಾರೆ. ಬುದ್ಧಿಯ ಯಾತ್ರೆಯನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ರಾಜಯೋಗವನ್ನು ಕಲಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈ ರಾಜಯೋಗವನ್ನು ಕಲಿಯುವುದರಿಂದ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ. ಈಗ ಪುನಃ ದೈವಿ ವೃಕ್ಷದ ಕಸಿಯನ್ನು ಮಾಡಲಾಗುತ್ತಿದೆ. ನಾವೀಗ ಆ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಶಿವ ತಂದೆಯ ಮೂಲಕ ಮಕ್ಕಳಾದ ನಮಗೆ ಆಸ್ತಿ ಸಿಗುತ್ತದೆ. ಈ ಬ್ರಹ್ಮ ತಂದೆಗೂ ಕೂಡ ಶಿವ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಈಗ ನಾವು ಬೇಹದ್ದಿನ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಈಗ ನೀವು ಕೂಡ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ನೀವು ಎಲ್ಲರಿಗೂ ಹೇಳಬೇಕು. ಇದು ಬಹಳ ದೊಡ್ಡ ಹಾಸ್ಪಿಟಲ್ ಆಗಿದೆ. ನಾವೀಗ 21 ಜನ್ಮಕ್ಕೋಸ್ಕರ ನಿರೋಗಿಗಳಾಗುತ್ತಿದ್ದೇವೆ. 21 ಜನ್ಮಕ್ಕೋಸ್ಕರ ಪುನಃ ಎಂದು ನಮಗೆ ರೋಗ ಬರುವುದಿಲ್ಲ. ಈಗ ನಾವು ಭಾರತದ ಸೇವೆಯನ್ನು ಮಾಡುತ್ತಿದ್ದೇವೆ. ಆದ್ದರಿಂದ ಶಿವಶಕ್ತಿ ಸೇನೆಯ ಬಗ್ಗೆ ಗಾಯನ ಇದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವೀಗ ನಿಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಿ. ಆಗ ಆತ್ಮರಾದ ನೀವು ಶುದ್ಧ ಆತ್ಮರಾಗುತ್ತೀರಾ ಮತ್ತು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ. ನಾವೀಗ ಪವಿತ್ರರಾದರೆ ಲಕ್ಷ್ಮಿ ಅಥವಾ ನಾರಾಯಣನನ್ನು ವರಿಸಲು ಸಾಧ್ಯ. ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು ನಾವೀಗ ಆಗದೇ ಇದ್ದರೆ ಲಕ್ಷ್ಮೀ ನಾರಾಯಣರನ್ನು ಹೇಗೆ ವರಿಸಲು ಸಾಧ್ಯ? ಆದ್ದರಿಂದ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳಿ ಎಂದು ಹೇಳಲಾಗುತ್ತದೆ. ಲಕ್ಷ್ಮೀ ನಾರಾಯಣರನ್ನು ವರಿಸಲು ನಾನು ಯೋಗ್ಯ ಆಗಿದ್ದೇನಾ ಎಂದು ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳಿ ಎಂದು ಹೇಳಲಾಗುತ್ತದೆ. ಈಗ ನಾವು ಸಂಪೂರ್ಣ ನಷ್ಟಮೋಹಿ ಆಗದೇ ಇದ್ದರೆ ಲಕ್ಷ್ಮಿಯನ್ನು ವರಿಸಲು ಸಾಧ್ಯ ಇಲ್ಲ. ನಂತರ ನಾವು ಪ್ರಜೆಗಳಾಗಬೇಕಾಗುತ್ತದೆ. ಶಿವತಂದೆ ಪರಮಧಾಮದಿಂದ ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಪತಿತ ಜಗತ್ತಿನಲ್ಲೇ ಬರುತ್ತಾರೆ. ಪರಮಾತ್ಮ ತಂದೆ ಪತಿತ ಜಗತ್ತಿಗೆ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಇಲ್ಲಿ ನಾವು ಬಹಳಷ್ಟು ಪತ್ತೆಯನ್ನು ಮಾಡುತ್ತೇವೆ. ನಮ್ಮ ಒಂದು ಕಣ್ಣಿನಲ್ಲಿ ಮಧುರ ಮನೆಯಾದ ಶಾಂತಿಧಾಮ ಇದೆ, ಇನ್ನೊಂದು ಕಣ್ಣಿನಲ್ಲಿ ನಮ್ಮ ಮಧುರ ರಾಜಧಾನಿ ಇದೆ. ಈಗ ನಾವು ಸಂಪೂರ್ಣ ಹಳೆಯ ಜಗತ್ತನ್ನು ಮನಸ್ಸಿನಿಂದ ತ್ಯಾಗ ಮಾಡಿದ್ದೇವೆ. ಮನೆಯಲ್ಲೇ ಇದ್ದರೂ ಗೃಹಸ್ಥದಲ್ಲೇ ಇದ್ದರೂ ಕಮಲ ಪುಷ್ಪದ ಸಮಾನ ನಾವೀಗ ಪವಿತ್ರರಾಗಿ ಇರುತ್ತೇವೆ. ವಯಸ್ಸಾದಂತಹ ವೃದ್ಧರು ತಿಳಿದುಕೊಳ್ಳುತ್ತಾರೆ, ಈಗ ಇದು ನಮ್ಮ ವಾನಪ್ರಸ್ಥ ಸ್ಥಿತಿಯಾಗಿದೆ, ನಾವೀಗ ಮುಕ್ತಿಧಾಮಕ್ಕೆ ಹೋಗುವ ಪುರುಷಾರ್ಥವನ್ನು ಮಾಡಬೇಕು ಎಂದು. ಈ ಸಮಯದಲ್ಲಿ ಎಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನೇ ತಲುಪಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ಈ ದುಃಖಧಾಮವನ್ನು ನಾವೀಗ ಮರೆಯಬೇಕು. ಬುದ್ಧಿಯ ಮೂಲಕ ನಾವೀಗ ಈ ದುಃಖದ ಜಗತ್ತನ್ನು ತ್ಯಾಗ ಮಾಡುತ್ತೇವೆ. ಈ ಹಳೆಯ ಜಗತ್ತನ್ನು ಬುದ್ಧಿಯಿಂದ ಮರೆತು ಹೊಸ ಜಗತ್ತನ್ನು ನಾವೀಗ ನೆನಪು ಮಾಡುತ್ತೇವೆ. ನಂತರ ಅಂತಮತಿ ಸೋಗತಿಯಾಗುತ್ತದೆ. ಒಬ್ಬ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ. ಎಲ್ಲಾ ವಿಶ್ವವಿದ್ಯಾಲಯಕ್ಕಿಂತ ಬಹಳ ದೊಡ್ಡ ವಿಶ್ವವಿದ್ಯಾಲಯ ಅಂದರೆ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಆಗಿದೆ. ಭಗವಾನ್ ವಾಚಾಗಿದೆ. ನಾನೀಗ ರಾಜಯೋಗವನ್ನು ಕಲಿಸಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತೇನೆ. ಈ ರೀತಿ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು. ನೀವೀಗ ಹೇಳಬೇಕು, ನಾವೀಗ ಯಾವ ಜ್ಞಾನದ ಮಾತನ್ನು ಹೇಳುತ್ತಿದ್ದೇವೋ ಅದನ್ನು ನೀವು ಕುಳಿತು ಕೇಳಿ. ಮಧ್ಯದಲ್ಲಿ ಪ್ರಶ್ನೆಯನ್ನು ಕೇಳಿದರೆ ನಾವು ಹೇಳುತ್ತಿರುವಂತಹ ಫ್ಲೋ ಕಟ್ಟಾಗಿ ಬಿಡುತ್ತದೆ. ಮಧ್ಯದಲ್ಲೇ ನೀವು ಪ್ರಶ್ನೆಯನ್ನು ಕೇಳಿದರೆ ನಾವೇನು ಜ್ಞಾನವನ್ನು ಹೇಳುತ್ತಿರುತ್ತೇವೋ ಆ ಜ್ಞಾನದ ಮಾತು ಮಧ್ಯದಲ್ಲೇ ಕಟ್ಟಾಗುತ್ತದೆ. ಆದ್ದರಿಂದ ಮಧ್ಯದಲ್ಲಿ ಪ್ರಶ್ನೆಯನ್ನು ಕೇಳಬೇಡಿ. ನಾವೀಗ ನಿಮಗೆ ಸಂಪೂರ್ಣ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತೇವೆ. ಈ ನಾಟಕದಲ್ಲಿ ಶಿವತಂದೆಯ ಪಾತ್ರ ಏನಾಗಿದೆ, ಲಕ್ಷ್ಮೀ ನಾರಾಯಣರ ಪಾತ್ರ ಏನಾಗಿದೆ ಅನ್ನುವ ಎಲ್ಲರ ಜೀವನದ ಕಥೆಯನ್ನು ನಾವೀಗ ನಿಮಗೆ ತಿಳಿಸುತ್ತೇವೆ. ಪ್ರತಿಯೊಬ್ಬರ ನಾಡಿಯನ್ನು ನೋಡಬೇಕು. ಜ್ಞಾನವನ್ನು ಕೇಳುವಾಗ ಮನುಷ್ಯರ ವೃತ್ತಿ ಹೇಗಿದೆ ಅನ್ನುವುದನ್ನು ನೀವು ನೋಡಬೇಕು. ಇವರು ಸರಿಯಾಗಿ ಜ್ಞಾನವನ್ನು ಕೇಳುತ್ತಿದ್ದಾರೋ ಅಥವಾ ಜ್ಞಾನವನ್ನು ಕೇಳುವಾಗ ಕಾದ ಹಂಚಿನ ಸಮಾನ ಸ್ಥಿತಿಯಲ್ಲಿ ಕುಳಿತು ಜ್ಞಾನವನ್ನು ಕೇಳುತ್ತಿದ್ದಾರೋ? ಹೇಗೆ ಕಾದ ಹಂಚಿನ ಮೇಲೆ ನೀರನ್ನು ಹಾಕಿದರೆ ಆ ನೀರು ಆವಿಯಾಗಿ ಹೋಗುತ್ತದೆಯೋ ಹಾಗೆ ಇವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತಿದೆಯೋ ಅಥವಾ ಜ್ಞಾನ
ಆವಿಯಾಗಿ ಹೋಗುತ್ತಿದೆಯೋ ಎಂದು ನೋಡಬೇಕು. ಜ್ಞಾನವನ್ನು ಕೇಳುವಾಗ ನೀವು ಆ ಕಡೆ ಈ ಕಡೆ ನೋಡಬಾರದು ಎಂದು ಜ್ಞಾನವನ್ನು ಕೇಳುತ್ತಿರುವವರಿಗೆ ನೀವು ಹೇಳಬೇಕು. ಇಲ್ಲಿ ಶಿವತಂದೆ ಮಕ್ಕಳನ್ನು ನೋಡುತ್ತಾರೆ. ಯಾರು ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳುತ್ತಾ ನೃತ್ಯವನ್ನು ಮಾಡುತ್ತಾರೆ ಎಂದು ತಂದೆ ನೋಡುತ್ತಿರುತ್ತಾರೆ. ಇದು ಜ್ಞಾನದ ನೃತ್ಯ ಆಗಿದೆ. ಆ ಶಾಲೆಗಳು ಬಹಳ ಸಣ್ಣದಾಗಿರುತ್ತದೆ. ಟೀಚರ್ ಪ್ರತಿಯೊಬ್ಬರನ್ನು ಚೆನ್ನಾಗಿ ನೋಡಬೇಕು, ಪ್ರತಿಯೊಬ್ಬರು ಟೀಚರ್ಗೆ ಕಾಣಬೇಕು ಎಂದು ಆ ಶಾಲೆಯಲ್ಲಿ ನಂಬರ್ ವಾರಾಗಿ ವಿದ್ಯಾರ್ಥಿಗಳನ್ನು ಕೂರಿಸುತ್ತಾರೆ. ಇಲ್ಲಿ ಬಹಳಷ್ಟು ಜನ ಮಕ್ಕಳಿದ್ದೀರಾ, ಆದ್ದರಿಂದ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳನ್ನು ನಂಬರ್ ವಾರಾಗಿ ಕೂರಿಸಲು ಸಾಧ್ಯ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ನೋಡಬೇಕಾಗುತ್ತದೆ. ಜ್ಞಾನವನ್ನು ಕೇಳುವಾಗ ಮಕ್ಕಳ ಬುದ್ಧಿಯೋಗ ಬೇರೆ ಯಾವ ಕಡೆನೂ ಅಲೆದಾಡುತ್ತಿಲ್ಲ ತಾನೆ. ಮಕ್ಕಳು ಮುಗುಳ್ನಗುತ್ತಿದ್ದಾರೆ. ಈಗ ಮಕ್ಕಳಿಗೆ ಖುಷಿಯ ನಶೆ ಏರಿದೆ ತಾನೆ. ಗಮನ ಕೊಟ್ಟು ಜ್ಞಾನವನ್ನು ಕೇಳುತ್ತಿದ್ದೀರಾ? ಪಾತ್ರರನ್ನು ನೋಡಿ ಸದಾ ಜ್ಞಾನವನ್ನು ದಾನವಾಗಿ ನೀಡಬೇಕು. ನೀವೀಗ ಜ್ಞಾನವನ್ನು ಹೇಳುತ್ತಾ ಅಪಾತ್ರರಿಗೆ ಜ್ಞಾನವನ್ನು ಹೇಳಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ನಾಡಿಯನ್ನು ನೋಡಿ ನಂತರ ಜ್ಞಾನವನ್ನು ತಿಳಿಸಬೇಕು. ನಾಡಿಯನ್ನು ನೋಡಿ ಇವರು ಜ್ಞಾನವನ್ನು ಕೇಳಲು ಯೋಗ್ಯ ಆಗಿದ್ದಾರೋ ಇಲ್ಲವೋ ಎಂದು ತಿಳಿದುಕೊಳ್ಳಬೇಕು. ಮನುಷ್ಯರು ಭಯ ಪಡುತ್ತಾರೆ. ವಿಶೇಷವಾಗಿ ಸಿನ್ನಲ್ಲಿರುವಂತಹ ವ್ಯಕ್ತಿಗಳು ಬ್ರಹ್ಮ ಕುಮಾರಿಯರು ಜಾದುವನ್ನು ಮಾಡುತ್ತಾರೆ. ಬ್ರಹ್ಮ ಕುಮಾರಿಯರ ಜಾದು ನಮಗೆ ತಾಕಬಾರದು ಎಂದು ವಿಚಾರವನ್ನು ಮಾಡುತ್ತಾರೆ. ಆದ್ದರಿಂದ ಬ್ರಹ್ಮ ಕುಮಾರಿಯರನ್ನು ಅವರು ಸಮ್ಮುಖದಲ್ಲಿ ನೋಡಲು ಕೂಡ ಬಯಸುವುದಿಲ್ಲ. ಈಗ ಶಿವತಂದೆ ತಿಳಿಸುತ್ತಾರೆ, ಬ್ರಾಹ್ಮಣರಾದ ನೀವು ತ್ರಿಕಾಲದರ್ಶಿಗಳಾಗುತ್ತೀರಾ. ನಂತರ ವರ್ಣದ ರಹಸ್ಯವನ್ನು ನೀವೀಗ ಅರ್ಥ ಮಾಡಿಕೊಳ್ಳುತ್ತೀರಾ. ನಾವೇ ಅವರು ಅನ್ನುವ ಶಬ್ದದ ಅರ್ಥವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು. ಆತ್ಮರಾದ ನಾವೇ ದೇವತೆಯಾಗಿದ್ದೆವು, ಈಗ ಪುನಃ ನಾವೇ ದೇವತೆ ಆಗುತ್ತೇವೆ ಅನ್ನುವ ರಹಸ್ಯವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು. ಆತ್ಮನಾದ ನಾನೇ ಪರಮಾತ್ಮ ಆಗುತ್ತೇನೆ ಎಂದು ಹೇಳುವುದು ತಪ್ಪು ಶಬ್ದ ಆಗಿದೆ. ಕೆಲವರು ಬ್ರಹ್ಮಾಂಡಕ್ಕೆ ಮಾನ್ಯತೆಯನ್ನು ನೀಡುತ್ತಾರೆ. ಅವರು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮಾಂಡ ಆಗಿದ್ದೇನೆ ಎಂದು ಹೇಳುತ್ತಾರೆ. ಪಂಚವಿಕಾರಕ್ಕೆ ಮಾಯೆ ಎಂದು ಕರೆಯಲಾಗುತ್ತದೆ. ನಾವು ಬ್ರಹ್ಮಾಂಡಕ್ಕೆ ಮಾನ್ಯತೆಯನ್ನು ನೀಡುತ್ತೇವೆ ಎಂದು ಕೆಲವರು ಹೇಳುತ್ತಾರೆ. ಬ್ರಹ್ಮಾಂಡ ಅಂತೂ ಮಹಾತತ್ವ ಆಗಿದೆ. ಬ್ರಹ್ಮಾಂಡ ನಮ್ಮ ನಿವಾಸ ಸ್ಥಾನ ಆಗಿದೆ. ಹೇಗೆ ಹಿಂದೂಸ್ಥಾನದಲ್ಲಿ ಇರುವಂತವರು ನಾವು ಹಿಂದೂ ಧರ್ಮದವರು ಎಂದು ಹೇಳಿಕೊಳ್ಳುತ್ತಾರೆ, ಅದೇ ರೀತಿ ಬ್ರಹ್ಮ ಮಹಾತತ್ವದಲ್ಲಿ ಇರುವಂತವರು ನಾವೇ ಬ್ರಹ್ಮಾಂಡ ಆಗಿದ್ದೇವೆ, ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿಕೊಳ್ಳುತ್ತಾರೆ. ಪರಮಾತ್ಮ ತಂದೆಯ ಮಹಿಮೆಯೇ ಬೇರೆ ಆಗಿದೆ. ನಾವು ಸರ್ವಗುಣ ಸಂಪನ್ನರಾಗುತ್ತೇವೆ, 16 ಕಲಾ ಸಂಪೂರ್ಣರಾಗುತ್ತೇವೆ. ಸರ್ವಗುಣ ಸಂಪನ್ನರು 16 ಕಲಾ ಸಂಪೂರ್ಣರು ಅನ್ನುವುದು ದೇವತೆಗಳ ಮಹಿಮೆ ಆಗಿದೆ. ಆತ್ಮ ಯಾವಾಗ ಶರೀರದಲ್ಲಿರುತ್ತದೆಯೋ ಆಗಲೇ ಆತ್ಮಕ್ಕೆ ಮಹಿಮೆಯನ್ನು ಮಾಡಲಾಗುತ್ತದೆ. ಆತ್ಮವೇ ಪತಿತ ಆಗುತ್ತದೆ ಅಥವಾ ಆತ್ಮವೇ ಪಾವನ ಆಗುತ್ತದೆ. ಆತ್ಮಕ್ಕೆ ನಿರ್ಲೇಪ ಎಂದು ಕರೆಯಲು ಸಾಧ್ಯ ಇಲ್ಲ. ಇಷ್ಟು ಸಣ್ಣ ಆತ್ಮದಲ್ಲಿ 84 ಜನ್ಮದ ಪಾತ್ರ ಫಿಕ್ಸ್ ಆಗಿದೆ. ಅಂದ ಮೇಲೆ ಆತ್ಮ ಪುನಃ ನಿರ್ಲೇಪ ಆಗಲು ಹೇಗೆ ಸಾಧ್ಯ? ಈಗ ಪರಮಾತ್ಮ ತಂದೆ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಯಾವ ಬಹುಮಾನವನ್ನು ನೀಡುತ್ತಾರೆ? ಪರಮಾತ್ಮ ತಂದೆ ನಮಗೆ 21 ಜನ್ಮದ ಸ್ವರ್ಗದ ರಾಜ್ಯಭಾಗ್ಯದ ಬಹುಮಾನವನ್ನು ನೀಡುತ್ತಾರೆ. ನೀವೀಗ ಪರಮಾತ್ಮ ತಂದೆಗೆ ಏನನ್ನು ನೀಡುತ್ತೀರಾ? ಯಾರು ಪರಮಾತ್ಮ ತಂದೆಗೆ ಎಷ್ಟು ಬಹುಮಾನವನ್ನು ನೀಡುತ್ತಾರೋ ಪರಮಾತ್ಮ ತಂದೆಯ ಮೂಲಕ ಅವರು ಅಷ್ಟೇ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ. ಮೊಟ್ಟ ಮೊದಲು ಬ್ರಹ್ಮ ತಂದೆ ಪರಮಾತ್ಮ ತಂದೆಗೆ ಬಹುಮಾನವನ್ನು ನೀಡಿದರು. ಶಿವತಂದೆಯಂತೂ ದಾತ ಆಗಿದ್ದಾರೆ. ರಾಜರು ತಮ್ಮ ಕೈಯಿಂದ ಯಾವ ವಸ್ತುವನ್ನು ತೆಗೆದುಕೊಳ್ಳುವುದಿಲ್ಲ. ರಾಜರಿಗೆ ಅನ್ನದಾತ ಎಂದು ಕರೆಯಲಾಗುತ್ತದೆ, ಮನುಷ್ಯರಿಗೆ ದಾತ ಎಂದು ಕರೆಯಲು ಸಾಧ್ಯ ಇಲ್ಲ. ಬಲೆ ಮನುಷ್ಯರು ಸನ್ಯಾಸಿಗಳಿಗೆ ದಾನವನ್ನು ನೀಡುತ್ತಾರೆ, ಆದರೆ ಅದಕ್ಕೆ ಫಲವನ್ನು ದಾತ ಆದಂತಹ ಶಿವತಂದೆ ಆ ಮನುಷ್ಯರಿಗೆ ನೀಡುತ್ತಾರೆ. ಸನ್ಯಾಸಿಗಳು ಫಲವನ್ನು ನೀಡುವುದಿಲ್ಲ, ಫಲವನ್ನು ದಾತ ಆದಂತಹ ಶಿವತಂದೆ ನೀಡುತ್ತಾರೆ. ಎಲ್ಲರೂ ಹೇಳುತ್ತಾರೆ ಈಶ್ವರ ಎಲ್ಲವನ್ನೂ ಕೊಟ್ಟಿದ್ದಾರೆ. ಈಶ್ವರ ಕೊಟ್ಟಿದ್ದಾರೆ ಅಂದ ಮೇಲೆ ಈಶ್ವರ ಪುನಃ ಆ ವಸ್ತುವನ್ನು ತೆಗೆದುಕೊಂಡರೆ ನೀವೇಕೆ ಅಳುತ್ತೀರಾ? ಈಶ್ವರ ನಿಮಗೆ ಸಂಬಂಧಿಗಳನ್ನು ಕೊಟ್ಟಿದ್ದಾರೆ ಅಂದ ಮೇಲೆ ಯಾವುದಾದರೂ ಸಂಬಂಧಿಗಳು ಸತ್ತರೆ ನೀವೇಕೆ ಅಳುತ್ತೀರಾ? ರಿಟರ್ನ್ ಆಗಿ ಈಶ್ವರ ಅವರನ್ನು ಕರೆಸಿಕೊಂಡರೆ ನೀವೇಕೆ ಅಳುತ್ತೀರಾ? ಪರಮಾತ್ಮ ತಂದೆ ಏನನ್ನು ತೆಗೆದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಸದಾ ನೀಡುತ್ತಾರೆ. ಲೌಕಿಕ ತಂದೆ ತಾಯಿ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ. ಮಕ್ಕಳು ಸತ್ತಾಗ ತಂದೆ ತಾಯಿಗೆ ದುಃಖ ಆಗುತ್ತದೆ. ಒಂದು ವೇಳೆ ಈಶ್ವರ ನಿಮಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ ಎಂದು ನೀವು ಹೇಳಿದರೆ ಈಶ್ವರ ಪುನಃ ಕೊಟ್ಟಿರುವ ಪ್ರಾಪ್ತಿಯನ್ನು ವಾಪಸ್ ತೆಗೆದುಕೊಂಡರೆ ನೀವೇಕೆ ದುಃಖಿಗಳಾಗುತ್ತೀರಾ? ಈಶ್ವರ ಸಂಬಂಧಿಗಳನ್ನು ಕೊಟ್ಟಿದ್ದಾರೆ ಎಂದು ಹೇಳುತ್ತೀರಾ ಅಂದ ಮೇಲೆ ಆ ಸಂಬಂಧಿಗಳನ್ನು ಈಶ್ವರ ಕರೆಸಿಕೊಂಡರೆ ನೀವೇಕೆ ದುಃಖಿಗಳಾಗುತ್ತೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸುಖ ದುಃಖದಿಂದ ಭಿನ್ನ ಆಗಿದ್ದೇನೆ. ಪರಮಾತ್ಮ ತಂದೆ ಎಂದೂ ಸುಖ ದುಃಖದ ಚಕ್ರದಲ್ಲಿ ಬರುವುದಿಲ್ಲ. ಪರಮಾತ್ಮ ತಂದೆ ಸುಖ ದುಃಖದಿಂದ ಭಿನ್ನ ಆಗಿದ್ದಾರೆ. ಈ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅರ್ಪಣೆ ಮಾಡಿದ್ದಾರೆ. ಆದ್ದರಿಂದ ಬ್ರಹ್ಮ ತಂದೆ ಶಿವ ತಂದೆಯ ಮೂಲಕ ಸಂಪೂರ್ಣ ಬಹುಮಾನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಕನ್ಯರ ಬಳಿ ಏನೂ ಇಲ್ಲ. ಒಂದು ವೇಳೆ
ತಂದೆ ತಾಯಿ ಕನ್ಯೆಗೆ ಹಣವನ್ನು ಕೊಟ್ಟರೂ ಕೂಡ ಆ ಹಣವನ್ನು ಕನ್ಯೆಯರು ಶಿವತಂದೆಗೆ ಕೊಡಬಹುದು. ತಂದೆ ತಾಯಿ ಕನ್ಯರಿಗೆ ಆಸ್ತಿಯನ್ನು ಕೊಟ್ಟರೆ ಆ ಆಸ್ತಿಯನ್ನು ಕನ್ಯರು ಶಿವತಂದೆಗೆ ಕೊಡಬಹುದು. ಹೇಗೆ ಮಮ್ಮ ಬಡವರಾಗಿದ್ದರೂ ಕೂಡ ಪುರುಷಾರ್ಥದ ಮಾರ್ಗದಲ್ಲಿ ಎಲ್ಲರಿಗಿಂತ ತೀವ್ರಗತಿಯಲ್ಲಿ ಮುಂದೆ ಹೋದರು. ತನು ಮನ ಧನದಿಂದ ನೀವೀಗ ಸೇವೆಯನ್ನು ಮಾಡುತ್ತಿದ್ದೀರಾ. ಮಮ್ಮ ಕೂಡ ತನು ಮನ ಧನದಿಂದ ಸೇವೆಯನ್ನು ಮಾಡುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ನಾವೀಗ ಸುಖಧಾಮಕ್ಕೆ ಹೋಗುತ್ತೇವೆ. ಮೊದಲು ನಾವು ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮಕ್ಕೆ ಹೋಗುತ್ತೇವೆ. ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಬಳಿ ನಾವು ಹೋಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಮಾವನ ಮನೆಯಲ್ಲಿ ಬರಲು ಸಾಧ್ಯ ಇಲ್ಲ. ನಾವೆಲ್ಲರೂ ಈಗ ತವರು ಮನೆಯಲ್ಲಿ ಕುಳಿತಿದ್ದೇವೆ. ಮೊದಲು ನಾವು ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ, ನಂತರ ನಾವು ಮಾವನ ಮನೆಯಾದಂತಹ ಸ್ವರ್ಗದಲ್ಲಿ ಬರುತ್ತೇವೆ. ಇದು ಶೋಕ ವಾಟಿಕೆ ಆಗಿದೆ. ಸತ್ಯುಗ ಅಶೋಕ ವಾಟಿಕೆ ಆಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ವಾನಪ್ರಸ್ಥ ಸ್ಥಿತಿಯಲ್ಲಿ ಮಧುರ ಮನೆ ಮತ್ತು ಮಧುರ ರಾಜಧಾನಿಯನ್ನು ನೆನಪು ಮಾಡುತ್ತಾ ಬುದ್ಧಿಯಿಂದ ಎಲ್ಲವನ್ನೂ ಮರೆಯಬೇಕು. ನಾವೀಗ ಸಂಪೂರ್ಣ ನಷ್ಟಮೋಹಿಗಳಾಗಬೇಕು. ಸೆಕೆಂಡ್ ಪಾಯಿಂಟ್, ಬುದ್ಧಿ ಯೋಗದ ಮೂಲಕ ಬೇಹದ್ದಿನ ತ್ಯಾಗವನ್ನು ಮಾಡಿ ಆತ್ಮಿಕ ಯಾತ್ರೆಯನ್ನು ಮಾಡಬೇಕು. ಶ್ರೀಮತದಂತೆ ಪವಿತ್ರರಾಗಿ ಭಾರತದ ಸತ್ಯ ಸೇವೆಯನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ. ಶ್ರೇಷ್ಠ ಕರ್ಮ ಅನ್ನುವ ರಂಬೆಯಲ್ಲಿ ನೇತಾಡುವ ಬದಲು ಹಾರುವ ಪಕ್ಷಿ ಆಗುವಂತಹ ಹೀರೋ ಪಾತ್ರಧಾರಿಗಳಾಗಿ ಸಂಗಮ ಯುಗದಲ್ಲಿ ಯಾರು ಶ್ರೇಷ್ಠ ಕರ್ಮವನ್ನು ಮಾಡುತ್ತೀರೋ ಆ ಶ್ರೇಷ್ಠ ಕರ್ಮ ವಜ್ರದ ರಂಬೆಯಾಗಿದೆ. ಸಂಗಮ ಯುಗದಲ್ಲಿ ಎಂತಹ ಶ್ರೇಷ್ಠ ಕರ್ಮವನ್ನು ಬೇಕಾದರೂ ನೀವು ಮಾಡಬಹುದು. ಆದರೆ ಆ ಶ್ರೇಷ್ಠ ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಅಥವಾ ಹದ್ದಿನ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು. ಹದ್ದಿನ ಇಚ್ಛೆಯನ್ನು ಇಟ್ಟುಕೊಳ್ಳುವುದು ಕೂಡ ಚಿನ್ನದ ಸರಪಳಿಯ ಬಂಧನ ಆಗಿದೆ. ಈ ಚಿನ್ನದ ಸರಪಳಿಯ ಬಂಧನದಲ್ಲಿ ಬಂಧಿತ ಆದರೂ ಕೂಡ ನಾವು ಬಂಧಿತ ಆದಂತೆ ಚಿನ್ನದ ಸರಪಳಿಯ ಬಂಧನ ಅಥವಾ ವಜ್ರದ ರಂಬೆಯಲ್ಲಿ ಎಂದೂ ನೇತಾಡಬಾರದು. ಏಕೆಂದರೆ ಬಂಧನ ಅಂತೂ ಬಂಧನ ಆಗಿದೆ. ಚಿನ್ನದ ಸರಪಳಿಯ ಬಂಧನ ಇರಬಹುದು ಅಥವಾ ವಜ್ರದ ಸರಪಳಿಯ ಬಂಧನ ಇರಬಹುದು. ಬಂಧನ ಅಂತೂ ಬಂಧನ ಆಗಿದೆ. ಆದ್ದರಿಂದ ಬಾಪ್ತಾದ ಎಲ್ಲರಿಗೂ ಹಾರುವ ಪಕ್ಷಿಯ ಮಾತನ್ನು ಸ್ಮೃತಿಗೆ ತಂದು ಕೊಡುತ್ತಾರೆ. ನೀವೀಗ ಹಾರುವ ಪಕ್ಷಿಯಾಗಿ ಸರ್ವ ಬಂಧನದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಿ. ಅಂದರೆ ಹದ್ದಿನ ಜಗತ್ತನ್ನು ಪಾರು ಮಾಡಿ, ಹದ್ದಿನ ಮಾತನ್ನು ಪಾರು ಮಾಡಿ ಸದಾ ಹೀರೋ ಪಾತ್ರಧಾರಿಗಳಾಗಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇಂದಿನ ಸ್ಲೋಗನ್ ಆಗಿದೆ, ಆಂತರ್ಯದ ಸ್ಥಿತಿಯ ದರ್ಪಣ ಚೆಹರೆ ಆಗಿದೆ. ನಮ್ಮ ಮನಸ್ಸಿನ ಸ್ಥಿತಿಯನ್ನು ತೋರಿಸುವಂತಹ ದರ್ಪಣ ನಮ್ಮ ಚೆಹರೆ ಆಗಿದೆ. ಆದ್ದರಿಂದ ಚೆಹರೆಯಲ್ಲಿ ಎಂದು ದುಃಖದ ರೇಖೆ ಇರಬಾರದು. ಚೆಹರೆಯಲ್ಲಿ ಚಿಂತೆ ಅಥವಾ ಬೇಸರದ ರೇಖೆ ಕಾಣಿಸಬಾರದು. ನಮ್ಮ ಚೆಹರೆ ಸದಾ ಖುಷಿಯ ಚೆಹರೆ ಆಗಿರಬೇಕು, ಹರ್ಷಿತ ಮುಖತೆಯ ಚೆಹರೆ ಆಗಿರಬೇಕು. ಒಳ್ಳೆಯದು. ಓಂ ಶಾಂತಿ.